ಜಿಬಿಯ ಎಲೆಕ್ಷನ್ನೇ ತಗೊಳ್ಳಿ, ಅದು ದೊಡ್ಡ ಚಾಲೆಂಜ್. ನೋಡಿ, ಸದ್ಯಕ್ಕೆ ಡಿಕೆ ಸರ್ಕಾರ ಮತ್ತೊಂದೆಡೆ ವಿಪಕ್ಷಗಳ ಟೀಕೆ ಗುರಿಯಾಗ್ತಾ ಇದೆ. ಯಾವ ವಿಚಾರದಲ್ಲಿ ಅಂತ ಕೇಳಿದಾದ್ರೆ, ಕೃಷಿ ವಲಯದ ಸಮಸ್ಯೆಯನ್ನ ನೋಡಿಕೊಳ್ಳುವ ಸಚಿವರೇ ಇಲ್ಲ. ಜೆಡಿಎಸ್ನಿಂದ ಬರಗಾಲ ನೆರೆಹಾವಳಿ ಅಧ್ಯಯನಕ್ಕೆ ತಂಡವನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಜುಲೈ 15ನೇ ತಾರೀಕಿಂದ ಅವರೆಲ್ಲರೂ ಬೇರೆ ಬೇರೆ ಕಡೆ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಈ ದಕ್ಷಿಣ ಕನ್ನಡ ಹಿಂಗೆಲ್ಲ ಹೋಗ್ತಾವ್ರೆ. ಜೆಡಿಎಸ್ನಿಂದ ಬಿಜೆಪಿಗೂ ಮೊದಲೇ ಜೆಡಿಎಸ್ ಪ್ರತ್ಯೇಕವಾಗಿ ಈ ಬರಗಾಲ ಹಾಗೂ ನೆರೆ ಪರಿಹಾರದ ವಿಚಾರ ಕುರಿತಂತೆ ಒಂದಷ್ಟು ವರದಿಗಳನ್ನು ಸಿದ್ಧ ಮಾಡಿಕೊಂಡು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ಆದರೆ ಆಡಳಿತ ಪಕ್ಷದಿಂದನೂ ಇಲ್ಲ. ಬಿಜೆಪಿ ನಾಯಕರಿಂದಲೂ ಬರಗಾಲ ನೆರೆ ಹಾವಳಿ ವೀಕ್ಷಣೆ ನಡೆಯೋದಕ್ಕೆ ಸನ್ನದ್ಧವಾಗ್ತಾ ಇದೆ. ಯಾವಾಗ ಜೆಡಿಎಸ್ ಎಲ್ಲದಕ್ಕಿಂತ ಮುಂದೆ ಕಾಲಿಡ್ತಾ ಇದೆಯೋ, ಇನ್ನು ಬಿಜೆಪಿಯವ್ರು ಏನು ಮಾಡಿದ್ರು, ರೈತರ ಪರವಾಗಿ ಬರಗಾಲದಂಥ ಸಂದರ್ಭದಲ್ಲಿ ಯಾರು ಏನು ಸಹಾಯ ಮಾಡಿದ್ರು ಅಂತ ಜನ ಕೇಳ್ಬಿಡ್ತಾರೆ. ಹಾಗಾಗಿ ರೈತರ ಪರವಾಗಿ ಕಾಳಜಿ ಉಳ್ಳವರಂತೆ ಪಾಪ ಎಲ್ಲ ಪಕ್ಷಗಳು ಸನ್ನದ್ಧವಾಗ್ತಾ ಇದೆ. ಆದರೆ ಆಡಳಿತ ಪಕ್ಷಕ್ಕೆ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ, ಅದಕ್ಕೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಜಿಬಿಎ ಚುನಾವಣೆ ಇರ್ಬೋದು, ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಈ ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆ ಹೌದು. ಈ ನಡುವೆ ಸರ್ಕಾರಕ್ಕೆ ಧಾರವಾಡ ಹಿರಿಯೂರು ಉಪಕದನದ ಚಾಲೆಂಜ್ಗಳು ಬೇರೆ ಇದೆ. ಈ ಮೂರೂ ಸವಾಲುಗಳನ್ನು ಎದುರಿಸೋದಕ್ಕೆ ಡಿಕೆಶಿಗೆ ಈಗ ದೊಡ್ಡ ಟೆನ್ಷನ್. ಯಾವ ಕಡೆ ತಲೆ ಕೆಡಿಸ್ಕೊಂಡು ಯಾವ ಕಡೆ ಬಿಡೋದು ಅನ್ನುವಂಥ ಸಿಚುಯೇಷನ್ ಎದುರಾಗಿದೆ. ಈ ಗ್ಯಾಪಲ್ಲಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿರೋದೀಗ ಕೃಷಿ ವಲಯದ ಸಮಸ್ಯೆ. ಬೇಕಲ್ಲ ಸಚಿವರು. ಜೆಡಿಎಸ್ನಿಂದ ಬರಗಾಲ ನೆರೆ ಹಾವಳಿ ಅಧ್ಯಯನಕ್ಕೆ ತಂಡ ರಚನೆ ಆಗಿದೆ. ಅದ್ರ ಬೆನ್ನಲ್ಲೇ ಬಿಜೆಪಿ ನಾಯಕರು ರೆಡಿ ಆಗಿಬಿಟ್ರು. ಆದರೆ ಆಡಳಿತ ಪಕ್ಷ ಈ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಇವೆಲ್ಲ ಏನಾಗ್ತಾ ಇದೆ, ವಿಪಕ್ಷಗಳಿಗೆ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಯಾವ್ಯಾವ ವಿಚಾರಕ್ಕೆ ಇವರು ತಲೆ ಕೆಡಿಸ್ಕೊಂಡಿಲ್ಲ, ಆ ವಿಚಾರಕ್ಕೆ ದಾಂಗುಡಿ ಇಟ್ಟು ವಿರೋಧ ಪಕ್ಷಗಳು ಹೆಜ್ಜೆ ಇಡ್ತಾ ಇರುವಂಥ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷ ತಲೆ ಕೆಡಿಸ್ಕೊಳ್ಳೋದಕ್ಕೆ ಬೇರೆ ಕೆಲಸ ಇದೆ ಅಂತ ಬ್ಯುಸಿ ಆಗಿದೆ. ಹಾಗಾಗಿ ಸಾಲು ಸಾಲು ಚಾಲೆಂಜಿಂಗ್ ಸಿಚುವೇಶನ್ಸ್ಗಳನ್ನು ಸಿಎಂ ಆದ ನಂತರದಲ್ಲಿ ಡಿಕೆಶಿ ಫೇಸ್ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಡಿಕೆಶಿ ಟ್ರಬಲ್ ಶೂಟರ್. ಎಂಥದ್ದೇ ಸಮಸ್ಯೆಗಳಿದ್ರೂ ತುಂಬ ಕೂಲಾಗಿ ನಿಭಾಯಿಸ್ಬೋದು. ಬುದ್ಧಿವಂತಿಕೆ ಆಧಾರದ ಮೇಲೆ ಎಲ್ಲವನ್ನ ಶಮನ ಮಾಡಬಹುದು. ಆದರೆ ವಿಪಕ್ಷಗಳಿಗೆ ಮ್ಯಾಟ್ರ್ ಬೇಕಲ್ಲ, ಆ ಮ್ಯಾಟ್ರು ಈ ಎಲ್ಲ ವಿಚಾರಗಳಲ್ಲಿ ಸಿಕ್ಕಂತಾಗಿದೆ. ಜೊತೆಗೆ ಈ ಸಾಲು ಸಾಲು ಈ ಉಪಕದನದ ಟೆನ್ಷನ್ ಕೂಡ ಸರ್ಕಾರದ ಹೆಗಲ ಮೇಲಿರೋದು. ಎಲ್ಲವನ್ನ ಸರಿದೂಗಿಸುವಂಥ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಈಗ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕಾಗಿದೆ.